ಇವತ್ತು ಬಾರೀಕ್ ರವೆ ಇರ್ತದಲ್ಲ ಅದ್ರ ಕೇಕ್ ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಭಾಳ ಜನ ಮೈದಾ ತಿನ್ನಲ್ಲ, ಅದಕ್ಕೆ ಬಾರೀಕ್ ರವೆ ಕೇಕ್ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ 2 ಕಪ್ಪು ಬಾರೀಕ್ ರವೆ ತೊಗೊಂಡಿನಿ, 1 ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ, 1 ಕಪ್ಪು ಮೊಸರು ತೊಗೊಂಡಿನಿ, 1 ಕಪ್ಪು ಹಾಲು ತೊಗೊಂಡಿನಿ, 1 ಕಪ್ ಎಣ್ಣೆ ತೊಗೊಂಡಿನಿ, 1 ಕಪ್ಪು ಕೋಕೋ ಪೌಡ್ರ್ ತೊಗೊಂಡಿನಿ, ಆಮೇಲೆ ಬೇಕಿಂಗ್ ಪೌಡರು 1 ಟೀ ಸ್ಪೂನು, ಆಮೇಲೆ ಬೇಕಿಂಗ್ ಸೋಡಾ 1/2 ಟೀ ಸ್ಪೂನು. ಆಮೇಲೆ ಈ ಬಾರೀಕ್ ರವೆ ಏನು ಮಾಡಬೇಕು ಅಂದರೆ ಇಲ್ಲಿ ಮಿಕ್ಸಿನಲ್ಲಿ ಹಾಕ್ಕೋಬೇಕು. ಒಂದು ಸ್ವಲ್ಪ ಬಾರೀಕ್ ಪೌಡ್ರ್ ಗತ್ತಲೆ ಮಾಡ್ಕೋಬೇಕು. ಇದನ್ನು ಈ ರೀತಿ ಮಿಕ್ಸಿನಲ್ಲಿ ಹಾಕ್ಕೊಂಡು ರವೆ ಹಾಕ್ಕೊಂಡಿದ್ದೀವಲ್ಲ, ಆಮೇಲೆ ಸಕ್ಕರೆ ಹಾಕ್ಕೋಬೇಕು. ಆಮೇಲೆ ಮೊಸರು ಹಾಕ್ಕೋಬೇಕು ಇದರಲ್ಲಿನೇ, ಮಿಕ್ಸಿನಲ್ಲಿನೇ. ಆಮೇಲೆ ಹಾಲು, ಆಮೇಲೆ ಎಣ್ಣೆ, ಇವೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಿದು ಮೊದಲು. ನೋಡಿ ಈ ರೀತಿ ಆಗಿದೆ. ಇದನ್ನೀಗ ಒಂದು ಇದರಲ್ಲಿ ಹಾಕ್ಕೋಬೇಕು. ಈ ಥರ ಈ ರೀತಿ ಮಿಕ್ಸರ್ನಲ್ಲಿ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಇದಕ್ಕೆ ಹಾಕಿಬಿಡ್ಬೇಕು. ಹಾಕಿಬಿಟ್ಟು ಆಮೇಲೆ ಇದು ಕೋಕೋ ಪೌಡರು, ಆಮೇಲೆ ಬೇಕಿಂಗ್ ಪೌಡರು, ಆಮೇಲೆ ಬೇಕಿಂಗ್ ಸೋಡಾ ಈ ರೀತಿ ಹಾಕ್ಕೊಂಡು ಮಿಕ್ಸರ್ ಹಚ್ಚಿ ಒಂದೇ ಸೈಡಿಗೆ ಕಲಿಸ್ಕೋಬೇಕು. 2 ಸೈಡಿಗೆ ಕಲಿಸ್ಕೋಬಾರ್ದು, ಈ ಥರ ಒಂದೇ ಸೈಡಿಗೆ ಕಲಿಸ್ಕೋಬೇಕು. ಈ ಥರ ನೋಡಿ, ಈ ಥರ ಎಲ್ಲನೂ ಕಲಿಸ್ಕೊಂಡಿದ್ದೀನಿ. ಒಂದೇ ಸೈಡಿಗೆ ತಿರುಗಿಸ್ಬೇಕು. ಈ ಥರ ಎಲ್ಲ ಕಲಿಸ್ಕೋಬೇಕು. ಈ ರೀತಿ ಆಮೇಲೆ ಈ ರೀತಿ ಒಂದು ಪ್ಯಾನ್ ತೊಗೋಬೇಕು. ನಿಮ್ಮ ಮನೇಲಿ ಯಾವುದಿತ್ತು, ರೌಂಡ್ ಇತ್ತು ರೌಂಡು, ಚೌಕಿತ್ತು ಸ್ಕ್ವೇರ್ ಇತ್ತು ಸ್ಕ್ವೇರು ತೊಗೋಬೇಕು. ಈ ರೀತಿ ಪ್ಯಾನ್ ತೊಗೊಂಡು ಅದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಎಲ್ಲ ಕಡೆಯೂ ಎಣ್ಣೆ ಸವರ್ಕೋಬೇಕು. ಇದಕ್ಕೆ ಈ ರೀತಿ ಚೆನ್ನಾಗಿ ಎಲ್ಲ ಸೈಡು ಕೆಳಗೆ ಎಲ್ಲ ತಲೆ ಎಣ್ಣೆ ಸವರ್ಕೊಂಡು ಆಮೇಲೆ ಒಂದು ಸ್ವಲ್ಪ ಮೈದಾ ತೊಗೊಂಡು ಇದರಲ್ಲಿ ಹಾಕಿಬಿಡ್ಬೇಕು. ಈ ರೀತಿ ಹಾಕಿಬಿಟ್ಟು ಎಲ್ಲ ಕಡೆ ಚೆನ್ನಾಗಿ ಈ ಥರ ಸ್ಪ್ರೆಡ್ ಮಾಡಬೇಕು. ಈ ರೀತಿ ನೋಡಿ, ಈ ರೀತಿ ಮೈದಾ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೋಬೇಕು. ಇದು ಯಾಕೆ ಮಾಡ್ಕೋತಾರೆ ಅಂದರೆ ನಾವು ಕೇಕಿಂದೇನು ಹಾಕಿರ್ತೀವಲ್ಲ ಬ್ಯಾಟ್ರದ್ದು ಮೆತ್ಕೊಳ್ಳೋಂಗಿಲ್ಲ. ಇದಕ್ಕೆ ಬ್ಯಾಟ್ರ್ ಕಲಿಸ್ಕೋಕ್ಕಿಂತ ಮೊದಲು ನಾನು ಈ ರೀತಿ ಥರ ನೀವು ಕಡಾಯಿನೂ ತೊಗೋಬೋದು, ಅಥವಾ ದೊಡ್ಡದು ಬೊಗಣಿ ಇದ್ದರೆ ಬೊಗಣಿನೂ ತೊಗೋಬೋದು. ಅದು ಪ್ರೀ ಹೀಟ್ ಮಾಡಬೇಕು. ಅದರಲ್ಲಿ ಉಪ್ಪು ಹಾಕಬೇಕು. ಈ ರೀತಿ ಒಂದು ಅರ್ಧ ಇಂಚಷ್ಟು ಬರೋಷ್ಟು ಉಪ್ಪು ಹಾಕ್ಬೇಕು. ಬೊಗಣಿಲ್ಲ ಉಪ್ಪು ಹಾಕಿ ಅದು ಪ್ರೀ ಹೀಟ್ ಮಾಡ್ಕೋಬೇಕು. ಈಗಿಲ್ಲ ಆಲ್ರೆಡಿ 10 ನಿಮಿಷ ಆಗ್ಯದ, ಇದು ಪ್ರೀ ಹೀಟ್ ಆಗ್ಯದ. ಆಮೇಲೆ ಬ್ಯಾಟ್ರಿ ಇರ್ತಲ್ಲ, ಇದು ಇದರಲ್ಲಿ ಈ ರೀತಿ ಹಾಕ್ಕೋಬೇಕು. ಈ ರೀತಿ ಇದ್ರ ಮೇಲೆಲ್ಲ ಹಾಕ್ಕೊಂಡ್ಮೇಲೆ ಈ ರೀತಿ ಟ್ಯಾಪ್ ಮಾಡಬೇಕು ಒಂದು ಸರ್ತಿ ಅಷ್ಟೇ. ಆಮೇಲೆ ಈ ರೀತಿ ಅದು ಪ್ರೀ ಹೀಟ್ ಆಗಿರ್ತದಲ್ಲ, ಈ ರೀತಿ ಇಟ್ಕೊಂಡು ಬಿಡಬೇಕು. ಇದರಲ್ಲಿ ಚೆನ್ನಾಗಿ ಇಟ್ಕೊಂಡ್ಬಿಟ್ಟು ಈ ರೀತಿ ಮುಚ್ಚಿಟ್ಬಿಟ್ಟು 40ರಿಂದ 45 ನಿಮಿಷದವರೆಗೆ ಬೇಕ್ ಮಾಡ್ಕೋಬೇಕು. ಈ ರೀತಿ ಇಟ್ಕೊಂಡು ಆದಮೇಲೆ ಲೋ ಟು ಮೀಡಿಯಮ್ ಫ್ಲೇಮ್ ಇಡಬೇಕು. ಇದಕ್ಕೆ ಫ್ಲೇಮ್ ಜಾಸ್ತಿ ಇಡಬಾರ್ದು, ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೋಬೇಕು. ನೋಡಿ, ಈ ರೀತಿ 40ರಿಂದ 45 ನಿಮಿಷ ಆದಮೇಲೆ ಈ ರೀತಿ ಚೆಕ್ ಮಾಡ್ಕೋಬೇಕು. ಚಾಕು ಹಾಕಿ ಚೆಕ್ ಮಾಡ್ಕೊಂಡು ನೋಡಿರಿ, ಚಾಕುಕ್ಕೆ ಯಾವುದೇ ಥರ ಅಂಟ್ಕೋತಾ ಇಲ್ಲ ಅಂದರೆ ಕೇಕ್ ರೆಡಿಯಾಗಿದೆ ಅಂತ ಅರ್ಥ. ಆಮೇಲೆ ಗ್ಯಾಸ್ ಬಂದ್ ಮಾಡಿಬಿಟ್ಟು ಒಂದು 10 ನಿಮಿಷ ಹಾಗೆ ಬಿಟ್ಟು ತಣ್ಣಗಾದ್ಮೇಲೆ ತೆಕ್ಕೋಬೇಕು ಅದನ್ನು.